ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. My dear students, we already started the series of solving the Diploma Engineering Mathematics 2025 model question papers. So now this video is going to be for model question paper 2 part C. ನೋಡಿ my dear students, the very easy subject, so provided that you must know the basics of this subject. Okay, let us begin with this part C. Before that, I am going to request you, my dear students, ಒಂದು ಕಳಕಳಿಯ ಮನವಿ, my dear students, ಆತ್ಮೀಯ ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ವನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Okay, so this is nothing but it is your Guru Dakshana, your Guru. Yes, with this, my dear students, so let me start part C. Answer any 5 questions, each question carries 3 marks. ಈ ಪಾರ್ಟ್ಲಿಂದ ನಿಮಗೆ 15 ಮಾರ್ಕ್ಸ್ ಬರಲಿಕ್ಕೆ ಇದೆ. ಟೋಟಲ್ 8 ಕ್ವಶನ್ಸ್. ಔಟ್ ಆಫ್ 8 ಕ್ವಶನ್ಸ್ ಯು ನೀಡ್ ಟು ಸಾಲ್ವ್ 5 ಕ್ವಶನ್ಸ್. ಓಕೆ, ಎಷ್ಟು ಈಸಿ ಇದೆ ನೋಡಿ. ಸ್ವಲ್ಪ ಟ್ರಿಕ್ಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಅಸ್ ಸ್ಟಾರ್ಟ್. ಓಕೆ, ಎಸ್, ಏನು ಕೇಳಿದ್ದಾರೆ ನೋಡಿ. ದ ಫಸ್ಟ್ ಕ್ವಶನ್ ಆಫ್ ದಿಸ್ ಸೆಕ್ಷನ್ ಪಾರ್ಟ್ ಸಿ ಇಸ್ ಇಫ್ ಎ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ, ಫೈಂಡ್ ದ ಮ್ಯಾಟ್ರಿಕ್ಸ್, ಇನ್ನೊಂದು ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕಾಗಿ. ಮೊಟ್ಟ ಮೊದಲನೆಯದು ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲೇ 3a ಇದೆ. ನಾನು 3a ಫೈಂಡ್ ಔಟ್ ಮಾಡ್ಕೋತೀನಿ. ಓಕೆ, ಸೊ 3a ಈಕ್ವಲ್ ಟು 3 ಇಂಟು ಎ ಎಲ್ಲಿದೆ ಅಲ್ಲ, ಜಸ್ಟ್ ಕಾಪಿ ಡೌನ್ ದಟ್ ಎ ಮ್ಯಾಟ್ರಿಕ್ಸ್. ಏನಿದೆ ಕಾಪಿ ಡೌನ್ ಅಂದರೆ 4 1 5 2 ಆರ್ ದಿ ಎಲಿಮೆಂಟ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಎ. ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿದಾಗ ಏನೆಲ್ಲ ಬರುತ್ತೆ ನೋಡಿ. ಎಷ್ಟು ಈಸಿ ಇದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. 3 4s 12, 3 1s 3. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಗೆ 3ಲಿಂದ ಮಲ್ಟಿಪ್ಲೈ ಮಾಡಬೇಕು. 3 5s 15, ಸೊ 3 2s 10. ಇದು ಒಂದು ಕೆಲಸ ಮುಗಿತು. ಇದು 3 ಮಾರ್ಕ್ಸ್ನಲ್ಲಿ ಇದು ಒಂದಕ್ಕೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಸ್ಪ್ಲಿಟ್ ಔಟ್ ಮಾಡಿದಾಗ ಈ 1 ಮಾರ್ಕ್ಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ 2b ಫೈಂಡ್ ಔಟ್ ಮಾಡಬೇಕಾಗಿದೆ. ಇಲ್ಲಿ 2b ಇದೆ. ಸೊ 2 ಸಿಮಿಲರ್ ಕೇಸ್ ಪಿ ಏನಿದೆ ನೋಡಿ, ಅದರದ್ದು ಎಲಿಮೆಂಟ್ಸ್ ಇಲ್ಲಿ ಕಾಪಿ ಡೌನ್ ಮಾಡಿ 3 -1 0 4 ಈಕ್ವಲ್ ಟು ಸೇಮ್ ಮೇಲೆ ಯಾವ ಥರ ಮಾಡಿದ್ದೀವಲ್ಲ ನಾವು, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಗೆ ಯಾವ ಥರ ಸ್ಕೇಲರ್ ಕ್ವಾಂಟಿಟಿಲಿಂದ ಮಲ್ಟಿಪ್ಲೈ ಮಾಡಿದ್ವಿ, ಅದೇ ರೀತಿ ಇಲ್ಲೇನೂ ಕೂಡ ನಾವು ಮಲ್ಟಿಪ್ಲೈ ಮಾಡಬೇಕಾಗಿದೆ. 2 3s 6, 2 -1 2 -2, 2 into 0 is 0, 2 into 4 is 8. ಓಕೆ, ಎಸ್ ಮೈ ಡಿಯರ್ಸ್. ನಾವು ಏನು ಮಾಡಬೇಕು? ಸೊ ವಿ ನೀಡ್ ಟು ಆ್ಯಡ್ ದಿಸ್. ಪ್ಲಸ್ ಅಂತ ಕೊಟ್ಟಿದ್ದಾನೆ, ಇದು ಪ್ಲಸ್ ಮಾಡಬೇಕು. ಏನು ಬರುತ್ತೆ ಪ್ಲಸ್ ಮಾಡಿದರೆ? ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್ ಬರುತ್ತೆ, ರಿಸಲ್ಟ್ಗೆ 1 ಮಾರ್ಕ್ಸ್ ಬರುತ್ತೆ. 3a ಪ್ಲಸ್ 2b ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು. ಇದು ಸ್ಕಿಪ್ ಮಾಡ್ತೀನಿ ನಾನು, ಇದು ರಿಸಲ್ಟ್ಸ್ ಇಲ್ಲಿ ಬರೀತೇನೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಬೇಕಾದರೆ ನೀವು ಇದಕ್ಕೆ ಮತ್ತು ಇದಕ್ಕೆ ಸಪ್ರೇಟ್ ಆಗಿ ಈ ಥರ 2 ಬಾಕ್ಸ್ ಹಾಕ್ಕೊಂಡು ಕೂಡ ನೀವು ಮಾಡಬಹುದು. ಓಕೆ, ಎಸ್, ಹೋಪ್ ದ್ಯಾಟ್ ದಿಸ್ ಇಸ್ ಕ್ಲಿಯರ್. ನಾನು ಸ್ವಲ್ಪ ವಿಡಿಯೋ ಶಾರ್ಟ್ ಮಾಡಲಿಕ್ಕೆ ಇದು ರಿಪೀಟ್ ಮಾಡ್ತಾ ಇಲ್ಲ ಇಲ್ಲೇ. ಓಕೆ, ಸೊ ನೀವು ಇದು ಮಾಡಬಹುದು. ಓಕೆ, ನಾನು ಒಂದೇ ಇದರಲ್ಲಿ ಮಾಡಿ ತೋರಿಸ್ತೇನೆ. ಈಗ ನೋಡಿ, ಯಾವ ಪೊಸಿಷನ್ನಲ್ಲಿ ಇದೆ ಅದೇ ಪೊಸಿಷನ್ಸು ನೀವು ಆ್ಯಡ್ ಮಾಡಬೇಕು. ಇಲ್ಲಿ 12 ಇದೆ. ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಆಫ್ ದಿ ಮ್ಯಾಟ್ರಿಕ್ಸ್, ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ ಆಫ್ ದಿ ಮ್ಯಾಟ್ರಿಕ್ಸ್, ಇದ್ರ ಜೊತೆಗೆ ಇದು ಆ್ಯಡ್ ಮಾಡಬೇಕು. 12 + 6 ಡೈರೆಕ್ಟ್ಲಿ ನಾನು ಬರಿತೀನಿ. 12 + 6 is 18. ಇಲ್ಲಿ 3 ಮತ್ತು -2, 3 - 2 ಎಷ್ಟಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ದಿಸ್ ಇಸ್ +1 ಆಗುತ್ತೆ. 15 + 0 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಅದು ಯಾವ ಕಾರ್ನರ್ನಲ್ಲಿ ಇದೆ, ಯಾವ ಪೊಸಿಷನ್ನಲ್ಲಿದೆ ಅದೇ ನೀವು ಕಾಪಿ ಮಾಡಬೇಕು. 15 ಆಮೇಲೆ
ಇಲ್ಲಿ 10 ಇದೆ, ಇಲ್ಲಿ 8 ಇದೆ, 10 ಇದೆ, 8 ಇದೆ. ನೋಡಿ ಇಲ್ಲಿ ಒಂದು ತಪ್ಪಾಗಿದೆ. ಏನು ತಪ್ಪಾಗಿದೆ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್, 3 2s 3 5s 15 ಬಂದಿದೆ, 3 2s 6 ಬರಬೇಕಾಗಿತ್ತು, ಇಲ್ಲಿ 10 ಬಂದಿದೆ. ಓಕೆ, 3 2s 6 ಬರಬೇಕಾಗಿತ್ತು. 6 ಪ್ಲಸ್ 8 ಎಷ್ಟಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? 6 ಪ್ಲಸ್ 8 ಇಸ್ ಇಲ್ಲೇ 14 ಬರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ದ ರಿಸಲ್ಟ್. ಓಕೆ, ದಿಸ್ ಇಸ್ ದ ರಿಸಲ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು? 2. ನೋಡಿ, ಈಗ ಇಲ್ಲೇ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ವೆಕ್ಟರ್ಸ್. ದೆನ್ ಫೈಂಡ್ ದ ಮಾಡ್ಯುಲಸ್ ವ್ಯಾಲ್ಯೂ ಆಂಪ್ಲಿಟ್ಯೂಡ್ ಆಫ್ ದ ವೆಕ್ಟರ್. ಒಂದು ಇಕ್ವೇಶನ್ಸ್ ಕೊಟ್ಟಿದ್ದಾರೆ, ಓಕೆ, ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಮೊದಲು ಏನು ಮಾಡಬೇಕು? ಐ ಶುಡ್ ಸಪೋಸ್ ಟು ಗೆಟ್ ಇಟ್ 2a. ನಾವು ಮ್ಯಾಟ್ರಿಕ್ಸ್ನಲ್ಲಿ ಯಾವ ಥರ ಮಾಡಿದ್ದೀವಲ್ಲ ಅದೇ ರೀತಿ 2a ಫೈಂಡ್ ಔಟ್ ಮಾಡೋಣ. ಇಲ್ಲಿ ಎ ಕೊಟ್ಟಿದ್ದಾರೆ 2 ಇಂಟು ಐ ಮೈನಸ್ 2j. ಇದು ಮಾಡಿದಾಗ ಏನು ಬರುತ್ತೆ? 2i 2 ಇಂಟು ಐ ಮೈನಸ್ 2 ಟು ದ 4j. ಇದು ಒಂದು ಬಂತು. ಅದೇ ರೀತಿ 3b ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. 3 ಇಂಟು ಬಿ ಕೊಟ್ಟಿದ್ದಾರೆ 3i ಪ್ಲಸ್ j. ಸೊ ದಿಸ್ ಇಸ್ ಈಕ್ವಲ್ ಟು 3 3s 9i ಪ್ಲಸ್ 3 ಇಂಟು j ಇಸ್ 3j. ಇದು ಎರಡೂ ನಾವು ಆ್ಯಡ್ ಮಾಡಬೇಕಾಗಿದೆ. ಈಗ ಆ್ಯಡ್ ಮಾಡಿದಾಗ ಏನೆಲ್ಲ ಬರುತ್ತೆ? 2a ಪ್ಲಸ್ 3b ಆ್ಯಡ್ ಮಾಡಿದಾಗ ಕರಸ್ಪಾಂಡಿಂಗ್ ಐ ಎಲಿಮೆಂಟ್ಸ್ ಏನಿದೆಲ್ಲ, ಐ ಕೋಎಫಿಷಿಯಂಟ್ಸ್ ಅದು ಆ್ಯಡ್ ಮಾಡಬೇಕು. ಇದು 2 ಪ್ಲಸ್ 9 ಮಾಡಿದಾಗ 11 ಐ ಬರುತ್ತೆ. ಆಮೇಲೆ ಇಲ್ಲಿ -4 ಇದೆ, ಇಲ್ಲಿ +3 ಇದೆ. -4 + 3 ಅಂದರೆ -1 ಆಗುತ್ತೆ, 1 ಬರೆಯೋದಿಲ್ಲ. 11i ಮೈನಸ್ j. ಸೊ ಇದು ಈಗ ಇದರದ್ದು ನಮ್ಗೆ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಮಾಡ್ಯುಲಸ್ ವ್ಯಾಲ್ಯೂ ಆಂಪ್ಲಿಟ್ಯೂಡ್ ಆಫ್ ದಿಸ್. ಓಕೆ, ಡೈರೆಕ್ಷನ್ಸ್ ಬೇಕಾಗಿಲ್ಲ, ಆಂಪ್ಲಿಟ್ಯೂಡ್ ಮಾತ್ರ ಬೇಕಾಗಿದೆ. ಇದಕ್ಕೆ ಏನು ಮಾಡಬೇಕು? ಸ್ಕ್ವೇರ್ ರೂಟ್ ಆಫ್ 5 ಕೋಎಫಿಷಿಯಂಟ್ದು ಸ್ಕ್ವೇರ್ 11 ಸ್ಕ್ವೇರ್ ಪ್ಲಸ್ ಜೆದು ಕೋಎಫಿಷಿಯಂಟ್ ಸ್ಕ್ವೇರ್, ಇದು ಮಾಡಬೇಕು ಅಂಡರ್ ದ ಸ್ಕ್ವೇರ್ ರೂಟ್. ಅಂಡರ್ ದ ಸ್ಕ್ವೇರ್ ರೂಟ್ ಇದು 11 ಸ್ಕ್ವೇರ್ ಅಂದರೆ 121 ಮೈನಸ್ 1 ಸ್ಕ್ವೇರ್ ಅಂದರೆ ಅದು +1 is equal to square root of 122. This is the answer. Okay, so this is my style to write this answer. Yes, my dear students, hope that this is also crystal clear. Okay, next nodi question number 3. Okay, using the formula sin a plus b. The third question is using the formula sin a plus b. The third question is using the formula sin a plus b find the value of sin 75. ಮೊಟ್ಟ ಮೊದಲನೆಯದು ಮೈ ಡಿಯರ್ ಸ್ಟೂಡೆಂಟ್ಸ್, sin a plus b ಈ ಫಾರ್ಮುಲಾವನ್ನು ಬರೆದುಕೊಳ್ಳಬೇಕಾಗಿದೆ. ಏನಿದು ಫಾರ್ಮುಲಾ? sin a into cos b ಪ್ಲಸ್ cos a ಇಂಟು sin b. ಈ ಫಾರ್ಮುಲಾ ಆಗಿದೆ. ಈ ಫಾರ್ಮುಲಾ ನಾವು ಮೈಂಡ್ನಲ್ಲಿ ಇಟ್ಕೊಂಡು ಇಲ್ಲೇ ಇದರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. ಏನಪ್ಪ ಇದರದ್ದು ವ್ಯಾಲ್ಯೂ? ಸೈನ್ ಆಫ್ 75. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ದಿಸ್ 75 ಇಂಟು ದ 2 ಟರ್ಮ್ಸ್ 45 and 30. ಯಾಕೆ ನಾನು 45 30 ತಗೊಂಡಿದ್ದೆ? 60 + 15 ತಗೋಬೋದಾಗಿತ್ತಲ್ವಾ? ಹೌದಾ?
10 ಪ್ಲಸ್ 65 ತೊಗೋಬೋದಾಗಿತ್ತು. ಯಾಕೆ ನಾನು 45 30 ಅಂತ ತೊಗೊಂಡಿದ್ದೆ ಅಂದರೆ ಇದರದ್ದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಓಕೆ, ಸೊ ಅದಕ್ಕೆ ನಾನು ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗೆ ತೊಗೊಂಡಿದ್ದೀನಿ, ಈಸಿ ಆಗಲಿ ಅಂಥೇಳಿ. ಈಗ ಇದು ಸೈನ್ ಎ ಪ್ಲಸ್ ಬಿ ಫಾರ್ಮ್ಯಾಟ್ನಾಗ ಬಂದುಬಿಟ್ಟಿದೆ. ಇದೇ ಫಾರ್ಮ್ಯಾಟ್ನಲ್ಲಿ ಕೇಳಿದ್ದಾರೆ, ಇದೇ ಫಾರ್ಮ್ಯಾಟ್ನಲ್ಲಿ ಬಂದಿದೆ. ಈಗ ಈ ಫಾರ್ಮ್ಯಾಟ್ನಲ್ಲಿ ನಾನು ಮಾಡಬೇಕಾದ್ರೆ ಏನು ಮಾಡಬೇಕು, ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಸೈನ್ 45 ಇಂಟು ಕಾಸ್ 30 ಪ್ಲಸ್ ಕಾಸ್ 45 ಇಂಟು ಸೈನ್ 30 ಈ ಫಾರ್ಮ್ಯಾಟ್ನಾಗ ಬಂತು, ವಿಚ್ ಇಸ್ ಈಕ್ವಲ್ ಟು, ಸೊ ಇದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಸೈನ್ 45 ಅಂದರೆ 1/√2, ಕಾಸ್ 30 ಅಂದರೆ √3/2 plus cos 45 is again 1/√2 into sin 30 is 1/2. So ಇದು ಎರಡು ಆ್ಯಡ್ ಮಾಡಿದಾಗ LCM ನೋಡಿ my dear students, 2√2 is a LCM, so need to add the numerators directly. So this is the answer. Okay, let's hope that this is also clear. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರೂವ್ ದ್ಯಾಟ್ ಕಾಸ್ 2a ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಈಗ ಅದೇ ರೀತಿ ಇದರದ್ದು ಫುಲ್ ಫಾರ್ಮ್ ಏನು ಬರುತ್ತೆ, ಈ ಫಾರ್ಮುಲಾ ನಿಮಗೆ ನೆನ್ಪಿಟ್ರೆ ಈಸಿ ಆಗುತ್ತೆ. ಕಾಸ್ ಎ ಪ್ಲಸ್ ಬಿ, ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ದಿಸ್ ಇಸ್ ದ ಫಾರ್ಮುಲಾ. ಓಕೆ, ನಾನು ಇದು ಈ ಫಾರ್ಮ್ಯಾಟ್ನಲ್ಲಿ ಕನ್ವರ್ಟ್ ಮಾಡ್ತೇನೆ. ನೋಡಿ, ಕಾಸ್ 2a, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಿಸ್ ಇಂಟು ದಿಸ್ ಫಾರ್ಮ್ಯಾಟ್ a ಪ್ಲಸ್ a. 2a, ಐ ಹ್ಯಾವ್ ಕನ್ವರ್ಟೆಡ್ ದಿಸ್ ಇಂಟು a ಪ್ಲಸ್ a. ಈಗ ನಂದು ಇದು a ಆಗಿದೆ, ಇದು b ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈ ಫಾರ್ಮುಲಾನಲ್ಲಿ. ಕಾಸ್ a ಕಾಸ್ ಬಿ ಏನು ಬಂದಿದೆ ಅದು ಕೂಡ ಕಾಸ್ ಎ ಮೈನಸ್ ಸೈನ್ ಎ ಸೈನ್ ಬಿ ಏನು ಅದನ್ನು ಎ ಆಗಿದೆ. ಸೊ ದಿಸ್ ಇಸ್ ಈಕ್ವಲ್ ಟು ಕಾಸ್ ಎ 2 ಟೈಮ್ಸ್ ಇದೆ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್. ದಿಸ್ ಇಸ್ ವಾಟ್ ರಿಕ್ವೈರ್ಡ್. ದಿಸ್ ಇಸ್ LHS, my dear students, and this is RHS, hence the proof. Okay, yes. The next question is, ಎಕ್ಸ್ಪ್ರೆಸ್. ಏನು ಎಕ್ಸ್ಪ್ರೆಸ್ ಮಾಡೋದು, ಇಲ್ಲೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ, 1 ಮೈನಸ್ ಐ ಇಂಟು 3 ಪ್ಲಸ್ 2i. ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ, should be expressed in a plus ib form. ಎಕ್ಸ್ಪ್ರೆಸ್ ಮಾಡು. this is equal to, ಇದು 1 into 3 1 into 2i is 2i minus I into 3 is minus 3i minus I into plus minus 2i square. ಇಂಡಿವಿಜುವಲ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಈ ಥರ ಇದ್ದಾಗ ನನಗೆ ಗೊತ್ತಿದೆ, ಏನು ಗೊತ್ತಿದೆ, ಸೊ ಇದು ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಸಿ ಮಾಡಬೇಕು, ಎ ಇಂಟು ಡಿ ಮಾಡಬೇಕು, ಪ್ಲಸ್ ಬಿ ಇಂಟು ಸಿ ಮಾಡಬೇಕು, ಬಿ ಇಂಟು ಸಿ ಪ್ಲಸ್ ಬಿ ಇಂಟು. ಸೊ ಇದೇ ಸ್ಟೈಲ್ನಲ್ಲಿ ನಾನು ಇಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಸೊ ದಿಸ್ ಇಸ್ ಈಕ್ವಲ್ ಟು, ಈಗ ನೋಡಿ ಇಲ್ಲಿ 1 ಇದೆ, 1 ಪ್ಲಸ್ 2i ಮೈನಸ್ 3i ಅಂದರೆ ಮೈನಸ್ ಐ ಮೈನಸ್ 2i ಸ್ಕ್ವೇರ್ ಅಂದರೆ ಇಟ್ ಇಸ್ ಮೈನಸ್ 1, ಬಿಕಾಸ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1. ಯಾಕೆ ಏನಪ್ಪ, ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಇದೆ. ಬೋತ್ ಸೈಡ್ ನಾನು ಸ್ಕ್ವೇರ್ ಮಾಡಿದಾಗ ನನಗೆ ಐ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1 ಬರುತ್ತೆ. ಓಕೆ, ಇದಕ್ಕೆ ಅಯೋಟಾ
represented by I ಅಂತ ಕರೀತೀವಿ. This is equal to 1 minus I. ಇದು minus into minus plus, ಇದು 2I. So this is equal to 2 plus 1 3 minus. ಈಗ ನಾನು A plus I into B ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ. A ನನಗೆ 3 ಬಂದಿದೆ, ಪ್ಲಸ್ B 1 minus 1 into I. ಈ ಫಾರ್ಮ್ಯಾಟ್ನಲ್ಲಿ ನಾನು ಕನ್ವರ್ಟ್ ಮಾಡಿದ್ದೀನಿ. ದಿಸ್ ಇಸ್ ದ ಆನ್ಸರ್. ನೀವು ಇಲ್ಲಿಗೂ ಸ್ಟಾಪ್ ಮಾಡಿದ್ರು ಓಕೆ, ನೋ ಇಶ್ಯೂಸ್. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಭಾಳ ಸಿಂಪಲ್ ಆಗಿದೆ ನೋಡಿ, ಯಾವ ಥರ ನಾವು ಮಾಡಬೇಕು ಅಂತ ಗೊತ್ತಾಗಿದೆ ಈಗ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ √3 ಪ್ಲಸ್ 1 ಆಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಆಂಪ್ಲಿಟ್ಯೂಡ್ಗೆ ಇನ್ನೊಂದು ಹೆಸರು ಆರ್ಗ್ಯುಮೆಂಟ್ಸ್ನು ಅಂತ ಕರಿತೀವಿ. ಆಂಪ್ಲಿಟ್ಯೂಡ್ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಕರಿತೀವಿ, ಆಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ಸ್, ವಿಚ್ ಇಸ್ ಈಕ್ವಲ್ ಟು ಏನಿದೆ ಇದೆ ಅಂದರೆ ಥೀಟಾ ಫೈಂಡ್ ಔಟ್ ಮಾಡಬೇಕಾಗಿದೆ. ಆಂಗಲ್ ಬಿಟ್ವೀನ್ ದೀಸ್ ಟು ಆಕ್ಸಿಸ್. ಈಗ ಇಲ್ಲೇ ನೋಡಿ, ಥೀಟಾ ಟ್ಯಾನ್ ಇನ್ವರ್ಸ್ ಆಫ್ ಇಮ್ಯಾಜಿನರಿ ನಂಬರ್, imaginary part divided by real part. Okay, so this is equal to tan inverse of imaginary part ಏನಿದೆ ಇಲ್ಲಿ p ಇದೆ ನೋಡಿ, a plus I into p ಫಾರ್ಮ್ ಆಗಿದ್ದಾಗ ಅವಾಗ ಇದು ಥೀಟಾ ಏನಾಗುತ್ತೆ ಅಂದರೆ b ಡಿವೈಡೆಡ್ ಬೈ a, ಟ್ಯಾನ್ ಇನ್ವರ್ಸ್ ಆಫ್ b ಬೈ a ಆಗುತ್ತೆ. b ಇಲ್ಲಿ ಏನಿದೆ 1 ಇದೆ, ದಿಸ್ ಇಸ್ 1 ಡಿವೈಡೆಡ್ ಬೈ ಇದು ಏನಿದೆ a √3. ಇದು 1 ಹೌದಾ, 7 ಅಂತ ಇಟ್ಕೊಳ್ಬೇಡಿ. ಸೊ ಯಾವ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾಗೆ 1/√3 ಬರುತ್ತೆ. ಸೊ ದಟ್ ಈಸ್ 5/6 ರೇಡಿಯನ್ಸ್ ಆರ್ 30 ಡಿಗ್ರಿ. So this is the argument, my dear students, amplitude. Okay, hope that this is also clear. Next nodi, evaluate limit as theta tends to 0 tan square 2 theta divided by tan theta square. My dear students, ನಮಗೆ ಇದು ಸ್ಟ್ಯಾಂಡರ್ಡ್ ಒಂದು ಫಾರ್ಮ್ಯಾಟ್ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ. ಏನಪ್ಪ ಅಂತ ಹೇಳಿದರೆ, as limit as theta tends to 0, so tan theta divided by theta equal to 1 ಅಂತ ಬರುತ್ತೆ. ಓಕೆ, ಇದು ಗೊತ್ತಿದೆ. ಇದಕ್ಕೆ ನೋಡಿ ನಾನು ಏನು ಮಾಡ್ತೀನಿ ಇಲ್ಲಿ, as limit theta tends to 0 tan 2 theta divided by 2 theta whole ಸ್ಕ್ವೇರ್ ಮಾಡ್ತೇನೆ. ಹೋಲ್ ಸ್ಕ್ವೇರ್ ಮಾಡಿದರೆ ನಾನು ಹೆಚ್ಚುವರಿಯಾಗಿ ಏನು ತೊಗೊಂಡಂಗಾಯ್ತು, ಇಲ್ಲೇ ಹೆಚ್ಚುವರಿಯಾಗಿ ಇಲ್ಲಿ ಕೆಳಗಡೆ ಇದು ಓಪನ್ ಮಾಡಿದಾಗ ಟ್ಯಾನ್ ಸ್ಕ್ವೇರ್ 2 ಥೀಟಾ ಇದು ಆಸ್ ಇಟ್ ಇಸ್ ಬರುತ್ತೆ, ಡಿವೈಡೆಡ್ ಬೈ ಇಲ್ಲೇ 4 ಥೀಟಾ ಸ್ಕ್ವೇರ್ ಬರುತ್ತೆ. ಇದು ಸ್ಕ್ವೇರ್ ಆಗುತ್ತಲ್ಲ 4. ನಾನು ಎಕ್ಸ್ಟ್ರಾ 4 ತೊಗೊಂಡಿದ್ದು ನಾನು ಇಲ್ಲೇ 4 ಮಲ್ಟಿಪ್ಲೈ ಮಾಡಿ ಅದಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ. ಓಕೆ, ಇದು 2 ಸ್ಕ್ವೇರ್ ಆಗುತ್ತೆ, ಕೆಳಗಡೆ ಡಿನಾಮಿನೇಟರ್ನಲ್ಲಿ ನಾನು ನ್ಯೂಮರೇಟರ್ನಲ್ಲಿ 4 ತೊಗೊಂಡು ಇದು ಗೆಟ್ ಕ್ಯಾನ್ಸಲ್ ಆದರೆ ನನಗೆ ಕೊಟ್ಟಿದ್ದಂತಹ ಇಕ್ವೇಷನ್ಸ್ ಮಾತ್ರ ಬರಬೇಕು. ಓಕೆ, ಎಸ್. ಸೊ ಈಗ ನಾನು ಅಪ್ಲೈ ಮಾಡ್ತೀನಿ ಈ ಲಿಮಿಟ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಅಪ್ಲೈ ಮಾಡಿದಾಗ ಸೊ ದಿಸ್ ಬಿಕಮ್ಸ್ 1. ಸೊ ದಿಸ್ ಇಸ್ 1 ಸ್ಕ್ವೇರ್ ಆಯಿತು. ಅಪ್ಲೈ ಮಾಡಿದಾಗ 1 ಸ್ಕ್ವೇರ್ ಇಂಟು ಇದು 4 ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು 4. ದಿಸ್ ಇಸ್ ದ ಆನ್ಸರ್. ನೋಡಿ, ಪ್ರತಿಯೊಂದು ಸ್ಟೆಪ್ಗೆ ನಿಮಗೆ ಒಂದೊಂದು ಮಾರ್ಕ್ಸ್ ಬಂದು ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, evaluate as limit x tends to 3 x minus 3
divided by x square minus 9. ಈಗ ಲಿಮಿಟ್ x tends to 3 x minus 3 divided by x square minus 9 ಇದೆ. ಈಗ ನಾನು ಡೈರೆಕ್ಟ್ ಈ ವ್ಯಾಲ್ಯೂ x equal to 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ 0 divided by 0 which is undefined. It is not defined, my dear. This should not supposed to happen. Okay? Denominator nalli 0 ಬರಬಾರ್ದು. Okay? So then what I can do is I am going to adjust this because x is not exactly 3 but it tends to 3. ಅಂದರೆ ಇದು 2.99 ಆಗಿರಬಹುದು ಅಥವಾ 3.1 ಆಗ್ಬಹುದು ಅಥವಾ 001 ಆಗ್ಬಹುದು. ನಾಟ್ ಎಕ್ಸಾಕ್ಟ್ಲಿ 3 ಟೆನ್ಸ್ ಟು ಅಂದರೆ ಆವಾಗ ಆ ರೀತಿ ಇದ್ದಾಗ ನನಗೆ ಏನು ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ನಾನು ಫ್ಯಾಕ್ಟರೈಸೇಷನ್ಸ್ ಮಾಡ್ತೀನಿ. ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಇದು ಎಕ್ಸ್ ಸ್ಕ್ವೇರ್ ಮೈನಸ್ 9 ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 9 ಇದೆ ಅಲ್ಲ, ಇದು ಈ ಥರ ಬರ್ಕೋಬಹುದು. ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 3. ಯಾಕೆ? ಒಂದು ಫಾರ್ಮುಲಾ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಎ ಪ್ಲಸ್ ಬಿ. ಈ ಫಾರ್ಮ್ಯಾಟ್ನಲ್ಲಿ ನಾನು ಹಾಕ್ಕೋತಾ ಇದ್ದೇನೆ. ಸೊ ದ ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 3 ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 3. ಈಗ ಇಲ್ಲೇ ಎಕ್ಸ್ ಮೈನಸ್ 3 get cancel if x is not equal to 3 ಇದ್ದಾಗ. ನಾಟ್ ಈಕ್ವಲ್ ಟು 3 ಇದೆ, ಟೆನ್ಸ್ ಟು 3 ಇದೆ, 3.1 ಆಗ್ಬಹುದು ಅಥವಾ 2.9 ಆಗ್ಬಹುದು. ಓಕೆ, ಎಸ್. ಸೊ ವಿತ್ ದಿಸ್ ಐ ಆಮ್ ಅಪ್ಲೈಯಿಂಗ್ ದಿಸ್ ಲಿಮಿಟ್. ಇನ್ ದಿಸ್ ಕೇಸ್ ಲಿಮಿಟ್ x tends to 3 divided by this x plus 3. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದಾಗ 1 ಡಿವೈಡೆಡ್ ಬೈ ಎಕ್ಸ್ ಅಂದರೆ 3 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 1/6. ದಿಸ್ ಇಸ್ ದ ಆನ್ಸರ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಬೆಲ್ ಐಕಾನ್ ಒತ್ತಿದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನೋಟಿಫಿಕೇಶನ್ಸ್ ಬರುತ್ತೆ. Thank you. Bye bye. See you in the next video. Wish you good luck for your coming exams.